ನಮಸ್ಕಾರ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. 2023ನೇ ಸಾಲಿನ ಪ್ಯಾರಾಮೆಡಿಕಲ್, JNM ನರ್ಸಿಂಗ್, BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ಗಳು, BPT, ಫಾರ್ಮಸಿ ಕೋರ್ಸ್ಗಳ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡುವಂತಹ ಚಾನಲ್ ಯಾವುದಿದೆಯಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಇದು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಇದೆ ರೀ. ಯಾಕಂತಂದ್ರೆ ಪ್ರತಿ ಸಂಜೆ ಲೈವಲ್ಲಿ ಬಂದು ನಿಮ್ಮಗಳಿಗೆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೀನಿ ರೀ. ಅದ್ರ ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ಅದನ್ನು ಕೂಡ ನಾನು ಸಾಲ್ವ್ ಮಾಡ್ತೀನಿ ರೀ. ಲೈವಲ್ಲೇ ಬಂದು ನಿಮಗೆ ಸಾಲ್ವ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ರೀ. ಅದಾದ ಮೇಲೆ ಕೂಡ ನೀವು ಕಾಮೆಂಟ್ಗಳನ್ನು ಹಾಕಿರ್ತೀರಿ. ಆ ಕಾಮೆಂಟ್ಗಳನ್ನು ಈ ರೀತಿ ವಿಡಿಯೋಗಳನ್ನು ಮಾಡಿ ನಾನು ಏನು ಮಾಡ್ತೀನಪ್ಪ ಅಂದರೆ ಅದನ್ನು ಸಾಲ್ವ್ ಮಾಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ರೀ. ಚಾನಲನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಅದ್ರ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನಾನು ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿರಿ. ಇವಾಗ ನಾನು ಲೈವಲ್ಲಿ ಬಂದು ಹೋದ್ಮೇಲೆ, ನಾನು ಈವ್ನಿಂಗ್ ಲೈವಲ್ಲಿ ಬಂದಿದ್ರಿ 4:00 ಸುಮಾರಿಗೆ. ಲೈವಲ್ಲಿ ಬಂದು ಹೋದ್ಮೇಲೆ ಕೂಡ ನೀವು ಕಾಮೆಂಟ್ಗಳನ್ನು ಹಾಕಿದಿರಿ. ನನ್ನ ಕರ್ತವ್ಯ ಕಾಮೆಂಟ್ಸ್ಗಳನ್ನು ಓದಿ ಉತ್ತರವನ್ನು ಕೊಡುವಂಥದ್ದು. ಮ್ಯಾಕ್ಸಿಮಮ್ ಕಾಮೆಂಟ್ಗಳನ್ನು ಹಾಕಿದಿರಿ, ಒಂದೊಂದಾಗಿ ಓದ್ತಾ ಹೋಗ್ತೀನಿ ರೀ. ಸೊ ಕಾಮೆಂಟ್ ಹಾಕಿರುವಂಥದ್ದು, ವಾಟ್ ಅಬೌಟ್ ದ ಕ್ಲಾಸ್ ಎ ಸ್ಟೂಡೆಂಟ್ಸ್ ವೆನ್ ದೇರ್ ಈಸ್ ಅ ಡಾಕ್ಯುಮೆಂಟ್ ವೆರಿಫಿಕೇಶನ್. ಓಕೆ, ಎಲ್ಲದಕ್ಕಿಂತ ಮೊದಲು ಒಂದೇ ಮಾತು ಹೇಳಕ್ಕೆ ಬಯಸ್ತೀನಿ. ಯಾರೋ ಈ ಫರಾನ್ ಅಂತದಾನ, ನೋಡಪ್ಪ ತಮ್ಮ, ನೀನು ಒಂದು ನನಗೆ ಬ್ರದರ್ ಅಂತಾರೆ ಯೂಸ್ ಮಾಡು, ಇಲ್ಲಪ್ಪ ಅಂತಂದ್ರೆ ಸರ್ ಅಂತಾರೆ ಯೂಸ್ ಮಾಡು. ಆದ್ರೆ ಕಾಮೆಂಟ್ಗಳನ್ನು ನೀನು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಶೇರ್ ಮಾಡಕ್ಕೆ ಕುಂತಿ. ಹೀಗಾಗಿ ನೀನು ಸ್ವಲ್ಪ ಸ್ಟೂಡೆಂಟಾಗಿ ಬಿಹೇವ್ ಮಾಡಕ್ಕೆ ಕಲ್ಕೋ. ಓಕೆ, ನೀನು ಆದರೂ ಕಾಮೆಂಟ್ನ ಉತ್ತರ ಕೊಡ್ತೀನಿ. ಕ್ಲೋಸ್ ಎ ಅಂದರೆ ಏನಂತ ಕೇಳಾಕೊಂತೀನಿ. ನೀನು ಯಾರು ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮ್ಮು ರೂರಲ್ ಒಳಗಡೆ ಓದಿರ್ತಾರ, 10ನೇ ತರಗತಿ ತನಕ ಓದಿರ್ತಾರ, ಕರ್ನಾಟಕದಲ್ಲಿ 7 ವರ್ಷ ಓದಿರ್ತಾರೆ ಮಿನಿಮಮ್, ಅವ್ರು ಏನಪ್ಪ ಅಂತಂದ್ರೆ ಕ್ಲೋಸ್ ಎ ಒಳಗಡೆ ಬರ್ತಾರೆ. ಆಯಿತಾ? ಆಮೇಲೆ ಡಾಕ್ಯುಮೆಂಟ್ಸ್ ಏನಪ್ಪ ಅಂದ್ರೆ ಅವ್ರಿಗೆ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, 1 to 10 ತನಕ ಸ್ಟಡಿ ಸರ್ಟಿಫಿಕೇಟ್, ಮಿನಿಮಮ್ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಕನ್ನಡ ಮೀಡಿಯಮ್ ರೂರಲ್ ಸರ್ಟಿಫಿಕೇಟ್ಗಳು ಇದ್ದಪ್ಪ ಅಂದ್ರೆ ಓಕೆ, ಇಲ್ಲ ಅಂದ್ರೂ ಕೂಡ ನಡೀತಿದೆ. ಇದು ಡಾಕ್ಯುಮೆಂಟ್ಸ್ ಇರಬೇಕು. JNM ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ? ಇವು ಶಪಾನ್ ಅವ್ರಿ, ಆಗಲೇ ನಾವು ಪರಾನ್ ಅಂತ ಬಂದಿದ್ದ, ಇವು ಶಪಾನ್ ಅಂತ ಬಂದಾನ. ಇವರುಗಳಿಗೆ ಸ್ವಲ್ಪ ಆದರೂ ಕೂಡ ಕಾಮೆಂಟ್ ಹೆಂಗೆ ಆಗ್ತಾರಪ್ಪ ಅಂತಂದ್ರೆ ಒಂಥರ ಇವ್ರಿಗೆ ಸರಿಯಾಗಿ ಬಾಯಿಗೆ ಬರ್ತೈತಿ. ಆದರೂ ಕೂಡ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ನೀವು ಬೇರೆ ವಿದ್ಯಾರ್ಥಿಗಳು ಕೂಡ ಯೂಸ್ ಬ್ರದರ್ ಐದರ್ ಇಟ್ ಈಸ್ ಅ ಸರ್. ರಿವ್ಯಾಲ್ಯೂಯೇಷನ್ ಬಗ್ಗೆ ನಿಮ್ಗೆ ಹೇಳೋದಿಲ್ಲ, ನಾನು ಆನ್ಸರ್ ಕೊಡೋದಿಲ್ಲ ನಿಮ್ಗೆ. ಪ್ಲೀಸ್ ರಿಪ್ಲೈ ವಾಟ್ ಅಬೌಟ್ ಚೇಂಜ್ ಆಫ್ ಕೋರ್ಸ್ ಸರ್. ಓಕೆ, ಚೇಂಜ್ ಆಫ್ ಕೋರ್ಸ್ ಬಗ್ಗೆ ಕೇಳ್ರಿ ಅಂತೇಳಿ. ನೋಡ್ರಿ, ಚೇಂಜ್ ಆಫ್ ಕೋರ್ಸ್ ಮತ್ತು ಚೇಂಜ್ ಆಫ್ ಕಾಲೇಜಿಂದ ಆಲ್ರೆಡಿ ಎಲ್ಲ ಕಾಲೇಜುಗಳಿಗೆ ರವಾನೆ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಕಾಲೇಜಲ್ಲಿ ಕೇಳ್ತಾ ಇರಬೇಕು. ನೆಕ್ಸ್ಟ್ ಕಾಮೆಂಟ್ ಏನಪ್ಪ ಅಂದ್ರೆ, ಸರ್ ನಮ್ಮದು JNM ಗೌರ್ಮೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ. ಇವಾಗ ನನಗೆ ಅದು ಕಾಲೇಜ್ ಇಷ್ಟ ಆಗಲಿಲ್ಲ. ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಬರುತ್ತ್ರಿ. ಆದರೆ ಟ್ರಾನ್ಸ್ಫರ್ ಹೋಗುವಂಥ ಕಾಲೇಜು ಮತ್ತು ನೀವು ಈಗಿರುವಂಥ ಕಾಲೇಜಲ್ಲಿ NOC ಲೆಟರ್ ತಗೋಬೇಕು. ಫಸ್ಟ್ ಇಯರ್ ಎಕ್ಸಾಮ್ ಬರೆದು ಪಾಸ್ ಆಗಿರಬೇಕು. 2ನೇ ವರ್ಷದಲ್ಲಿ ಅಡ್ಮಿಷನ್ ಆಗೋ ಒಳಗಡೆ ನೀವು ಇದನ್ನು ಬೋರ್ಡಿಗೆ ಹೋಗಿ ಚೇಂಜ್ ಆಫ್ ಕೋರ್ಸ್, ಚೇಂಜ್ ಆಫ್ ಕಾಲೇಜನ್ನು ಮಾಡ್ಕೊಳ್ಬೋದು. ಆದರೆ ಕಂಡೀಷನ್ ಅಪ್ಲೈ ಇದೆ. ಪ್ಯಾರಾಮೆಡಿಕಲ್ DMLT ಕೋರ್ಸ್ ಅಪ್ಲಿಕೇಶನ್ ಗೌರ್ಮೆಂಟ್ ಸೀಟ್ ಓಪನ್ ಆಗಿದೆಯಾ? ಇನ್ನೂ ಓಪನ್ ಆಗಿಲ್ಲರಿ. ಓಪನ್ ಆದರೆ ನಿಮಗೆ ನಾನು ತಪ್ಪದೇ ಮಾಹಿತಿಯನ್ನು ಕೊಡ್ತೇನೆ. ಹಾಯ್ ಸರ್, ಗುಡ್ ಈವ್ನಿಂಗ್ ಸರ್. JNM ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಬರುತ್ತೆ? ನೋಡಿರಿ, JNM ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಒಬ್ಬರಿಗೆ ನಾನು ಕೇಳಿದ್ದೆ. ಅವ್ರು ಹೇಳಿದರು ಈ ವಾರದಲ್ಲಿ ಬರುತ್ತೆ ಅಂತ ಹೇಳಿದರು. ಬೋರ್ಡನ್ನೇ ಅವ್ರು ಹೇಳಿದ್ದಿಲ್ಲ, ಬೋರ್ಡಿಗೆ ಸಂಬಂಧ ಇರುವಂಥ ವ್ಯಕ್ತಿ ಹೇಳಿದರು ಈ ವಾರದಲ್ಲಿ ಬರ್ಬೋದು ಅಂತ ಹೇಳಿದರು. ನಾನು ಕೂಡ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ನಿಮಗೆ. ಈ ವಾರದಲ್ಲಿ ಬರ್ಬೋದ್ರಿ ಅಂತೇಳಿ. ಕಾದು ನೋಡೋಣ್ರಿ, ಈ ವಾರದಲ್ಲಿ ಬರುತ್ತಿಲ್ಲ ಅಂತೇಳಿ. SSLC ಮಾರ್ಕ್ಸ್ ಕಾರ್ಡ್ ಒಂದು ಹೆಸರು, ಮದುವೆ ನಂತರ ಆಧಾರ್ ಕಾರ್ಡಲ್ಲಿ ಬೇರೆ ಹೆಸರು ಇದೆ, ಅಂದರೆ ಹೆಸರು ವ್ಯತ್ಯಾಸ ಇದೆ. ಅದರಿಂದ ಪ್ಯಾರಾಮೆಡಿಕಲ್ ಅಡ್ಮಿಷನ್ ತೊಂದರೆ ಆಗುತ್ತಾ? ಪ್ಲೀಸ್ ಇದ್ರ ಬಗ್ಗೆ ಹೇಳಿ ಸರ್. ನೋಡಿರಿ, ಪ್ಯಾರಾಮೆಡಿಕಲ್ ಅಡ್ಮಿಷನ್ಗೆ ಏನು ತೊಂದರೆ ಆಗೋದಿಲ್ಲ. ಆದರೆ ನಿಮಗೆ ಸ್ಕಾಲರ್ಶಿಪ್ ತೊಂದರೆ ಆಗುತ್ತೆ. ಸ್ಕಾಲರ್ಶಿಪ್ಗೆ ತೊಂದರೆ ಆಗ್ತದೆ. ಆಮೇಲೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಆಧಾರ್ ಕಾರ್ಡಲ್ಲಿರುವಂತೆಯೇ ಬೇಕು ರೀ. ಆಧಾರ್ ಕಾರ್ಡ್ನಲ್ಲಿರುವಂತೆ ಬೇಕು ಅದ್ರಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ. ಆಮೇಲೆ SSLCಯಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗೈತಿ ಹಂಗೆ ನಿಮಗೆ ಆಧಾರ್ ಕಾರ್ಡಲ್ಲಿರಬೇಕು. ಹೆಂಗೆ ಆಧಾರ್ ಕಾರ್ಡ್ನಾಗ ಐತಿ, SSLC ಮಾರ್ಕ್ಸ್ ಕಾರ್ಡಲ್ಲಿ ಐತಿ, ಅದು ನಿಮಗೆ ಬೋರ್ಡ್ನ್ಯಾಗ ಹೆಸರು ಕುಂದಿರ್ತದೆ ರೀ. ಮದುವೆ ಕಾರ್ಡ್, ಆಧಾರ್ ಕಾರ್ಡು ಕೂಡ ನಿಮಗೆ ಬೇಕೇ. ಆದರೆ SSLCಯಲ್ಲಿ ಇರುವಂತೆಯೇ ನಿಮ್ಗೆ ಏನಾಕತ್ರಿ, SSLCಯಲ್ಲಿ ಇರುವಂತೆಯೇ ನಿಮಗೆ ಡಾಕ್ಯುಮೆಂಟ್ ಅಂದರೆ ಬೋರ್ಡದ ಹೆಸರು ಕುಂದಿರ್ತೈತಿ. ನೆನಪಿಟ್ಕೋರಿ, ಆಧಾರ್ ಕಾರ್ಡಲ್ಲಿ ಇರುವಂತೆ ಕುಂದಿರೋದಿಲ್ಲ ರೀ. SSLCಯಲ್ಲಿ ಇರುವಂತೆ ನಿಮ್ಗೆ ಹೆಸರು ಕುಂದಿರ್ತೈತಿ. ನೀವೇನು ಮಾಡಬೇಕಪ್ಪ ಅಂತಂದ್ರೆ, ಈಗ ಮ್ಯಾರೇಜ್ ಆಗಿನಂತೆ ತೋರಿಸ್ಬೇಕಾಗ್ತದೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಮ್ಯಾರೇಡ್ ಆಗಿನಂತ ತೋರಿಸಿದ್ರೆ ನಿಮ್ಗೆ SSLCಯಲ್ಲಿ ಇರುವಂತೆಯೇ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಹೆಸರು ಬರುತ್ತೆ. ಆಧಾರ್ ಕಾರ್ಡಲ್ಲಿ ಇರುವಂತೆ ಬರೋದಿಲ್ಲ. ಓಕೆ, JNM ಬ್ಯಾನ್ ಆಗಿತ್ತು ಅಂತ ಹೇಳ್ತದೆ. ಇದ್ರ ಬಗ್ಗೆ ನಾನು ಸಂಜೆಗೆ ವಿಡಿಯೋ ಮಾಡಕ್ಕೇನ್ರಿ ನಿಮಗೆ. JNM ಬ್ಯಾನ್ ಆಗಿರೋ ಬಗ್ಗೆ. 10th ಬೇಸ್ ಮೇಲೆ ಪ್ಯಾರಾಮೆಡಿಕಲ್
PUC ಬೇಸ್ ಮೇಲೆ GNM ಡಿಫ್ರೆಂಟ್ ಸ್ವಲ್ಪ ಹೇಳಿ ನೋಡ್ರಿ. ಎರಡು ಡಿಫ್ರೆನ್ಸ್ ಅದಾವ್ರಿ, ಎರಡು ವ್ಯತ್ಯಾಸ. 10th ಮೇಲೆ ಪ್ಯಾರಾಮೆಡಿಕಲ್ ಬೇರೆನೇ ಇದೆ ರೀ, GNM ನರ್ಸಿಂಗ್ ಬೇರೆನೇ ರೀ. ಯಾಕಂತಂದ್ರೆ ಪ್ಯಾರಾಮೆಡಿಕಲ್ ಟೆಕ್ನಿಕಲ್ ಕೋರ್ಸ್ ಆಗ್ತದೆ ರೀ, GNM ನರ್ಸಿಂಗ್ ಕೋರ್ಸ್ ಆಗ್ತದೆ. ವ್ಯತ್ಯಾಸ ಭಾಳ ಈಸಿ ಇದೆ ರೀ. ಪ್ಯಾರಾಮೆಡಿಕಲ್ ಬೇರೆ, GNM ನರ್ಸಿಂಗ ಬೇರೆ. SSLC ಮೇಲೆ GNM ನರ್ಸಿಂಗ್ ಬರೋಂಗಿಲ್ಲ ರೀ. ಓಕೆ ರೀ. ಓಕೆ, ಆಮೇಲೆ ನೋಡ್ರಿ SSLC ಮೇಲೆ ಪ್ಯಾರಾಮೆಡಿಕಲ್ ಅದರದ್ದು ಪ್ರೊಫೆಷನಲ್ ಬೇರೆ ಐತ್ರಿ, GNM ನರ್ಸಿಂಗ್ ಪ್ರೊಫೆಷನಲ್ ಬೇರೆ ಐತಿ. ಅದು GNM ನರ್ಸಿಂಗ್ ಆಕತ್ರಿ, ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ ಕೋರ್ಸ್ ಆಕತ್ರಿ. ಓಕೆ, ಜಾಬ್ ಬಗ್ಗೆ ಅಪ್ಡೇಟ್ ಹೇಳಿ ಅಂತೇಳಿ ಮುಂದಿನ ದಿನಗಳ ಜಾಬ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ರೀ. ಓಕೆ ಸರ್, ವಿತ್ 249 PUC, 66 ಇನ್ KCET, ಕ್ಯಾನ್ ಯು ಗೆಟ್ ಇನ್ ಗೌರ್ಮೆಂಟ್ ಕಾಲೇಜ್? 370J OBC ಇದೆ, ಕೆಟಗರಿ 1 ಇದೆ. ಎಸ್, BSc ನರ್ಸಿಂಗ್ ಸೀಟ್ ಸಿಗೋ ಚಾನ್ಸ್ ಇದೆ ರೀ, ನಿಮಗೆ ಸಿಗ್ಬೋದು ರೀ. ಗೌರ್ಮೆಂಟ್ ಕಾಲೇಜ್ 370J ಇದೆ, ಸಿಗೋ ಚಾನ್ಸ್ ಇದೆ ರೀ. ಸರ್, ವಿತ್ 90K ಕ್ಯಾನ್ ಐ ಗೆಟ್ ಗೌರ್ಮೆಂಟ್ ಕಾಲೇಜ್ ವಿತ್ ಕೆಟಗರಿ 1 370? ಎಸ್, ಸಿಗೋ ಚಾನ್ಸ್ ಇದೆ ರೀ. 90K ತನಕ ಸಿಗ್ತದೆ ರೀ ಕೆಟಗರಿ 1ಗೆ. ಸೆಕೆಂಡ್ ರೌಂಡು, ಥರ್ಡ್ ರೌಂಡಲ್ಲಿ ಸಿಗ್ತಾವೆ ರೀ. ಗುಲ್ಬರ್ಗ ಪ್ರೈವೇಟ್ ಕಾಲೇಜ್ ಒಳಗೆ ನರ್ಸಿಂಗ್ ಕಾಲೇಜ್ ಬೇಸ್ 90K ಗೊತ್ತಿಲ್ಲ ರೀ, ಅಲ್ಲಿ ಮಾಹಿತಿ ಇಲ್ಲ ರೀ ನನಗೆ. ಓಕೆ, ಮತ್ತು ಇವೆಲ್ಲ ಕಾಮನ್ ಅದಾವೆ ರೀ.